ರೈತರ ದರ್ಖಾಸ್ತು ಪೋಡಿ ಸಮಸ್ಯೆಗಳ ಇತ್ಯರ್ಥಕ್ಕೆ ಇಲಾಖೆ ದೃಢವಾದ ಹೆಜ್ಜೆ ಇಟ್ಟಿದೆ. ಕೃಷ್ಣ ಬೈರೇಗೌಡರವರ ಭರವಸೆ. ಹಾಗಾದರೆ ಸಂಪೂರ್ಣ ಹಾಗೂ ಕನಿಷ್ಠ ದಾಖಲೆ ಹೊಂದಿರುವ ರೈತರಿಗೆ ಮುಂದಿನ 2-3 ವರ್ಷದಲ್ಲಿ ಖಚಿತವಾಗಿ ದರ್ಖಾಸ್ತು ಪೋಡಿ ಮಾಡಿಕೊಡಲಾಗುವುದು ಮತ್ತು ರೈತರ ಈ ದಶಕಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲು ಕಂದಾಯ ಇಲಾಖೆ ದೃಢವಾದ ಹೆಜ್ಜೆ ಇಟ್ಟಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡರವರು ಭರವಸೆಯನ್ನು ನೀಡಿದ್ದಾರೆ. ಇನ್ನು ಶುಕ್ರವಾರ ವಿಕಾಸಸೌಧದಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ಮಾಸಿಕ ಸಭೆಯಲ್ಲಿ ಕಳೆದ 1 ವರ್ಷದಿಂದ ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸಿದ ಅಧಿಕಾರಿಗಳನ್ನು ಗುರುತಿಸಿ ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ ಅಂದರೆ 2024 ಪ್ರಶಸ್ತಿ ಹಾಗೂ ಅಭಿನಂದನಾ ಪತ್ರ ನೀಡಲಾಯಿತು. ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡರವರು ವಾಸ್ತವದಲ್ಲಿ ರಾಜ್ಯಾದ್ಯಂತ ಎಷ್ಟು ಜನ ರೈತರು ಪೋಡಿ ಕೆಲಸ ಬಾಕಿ ಇದೆ ಎಂಬ ಮಾಹಿತಿಯಾಗಲಿ ಅಂಕಿಅಂಶವಾಗಲಿ ಸರ್ಕಾರದ ಬಳಿ ಇಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಪ್ರಗತಿ ಕೆಲಸ ಒಂದೇ ಬಾಕಿ ಇದ್ದು ಸೆಪ್ಟೆಂಬರ್ 2ರಿಂದ ದರ್ಖಾಸ್ತು ಪೋಡಿ ಬಾಕಿ ಕೆಲಸ ಅಭಿಯಾನ ಮಾದರಿಯಲ್ಲಿ ಆರಂಭಿಸಲಾಗಿದೆ. ಇನ್ನು ರೈತರ ನಮೂನೆ 1-5 ದಾಖಲೆಗಳನ್ನು ಪರಿಶೀಲಿಸುವ ಪ್ರತಿಕ್ರಿಯೆ ಚಾಲನೆ ನೀಡಲಾಗಿದೆ ಎಂದು ಮಾಹಿತಿ ತಿಳಿಸಿದರು. ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ಮಟ್ಟದಲ್ಲಿ ಕನಿಷ್ಠ 4 ಲಕ್ಷ ರೈತರಿಗೆ ಸಂಬಂಧಿಸಿದ 69,437 ಸರ್ವೆ ನಂಬರ್ಗಳಲ್ಲಿ ನಮೂನೆ 1-5 ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಅಂದರೆ ಸಂಬಂಧಪಟ್ಟ ರೈತರು ಕಡತಗಳನ್ನು ತಯಾರು ಮಾಡುವ ಪ್ರಕ್ರಿಯೆ ಆರಂಭಿಸಲಾಗಿದೆ. ಈ ದಾಖಲೆಗಳನ್ನು ಒಂದುಗೂಡಿಸಿ ರೈತರು ಪೋಡಿಗೆ ಅರ್ಹರೇ ಎಂದು ಗುರುತಿಸಲಾಗುವುದು. ಶಿರಸ್ತುದಾರ್ ಹಾಗೂ ತಹಶೀಲ್ದಾರ್ ಈ ಬಗ್ಗೆ ಪರಿಗಣಿಸಿದ ನಂತರ ನಮೂನೆ 6-10 ಪ್ರಕ್ರಿಯೆಗೆ ಸರ್ವೆ ಇಲಾಖೆಯ ಪೋಡಿಗೆ ಶಿಫಾರಸು ಮಾಡ್ತಾರೆ. ತದನಂತರ ರೈತರಿಗೆ ಪೋಡಿ ಲಭ್ಯವಾಗ್ತದೆ ಎಂದರು. ಆಗ್ತಾ ಇದೆ. ಯಾಕೆ ಅಂದ್ರೆ ಕೆಲವು ಕಡೆ ಎ ಖರಾಬು ಬಿ ಖರಾಬು ಮಿಕ್ಸಪ್ ಆಗೋಗಿದೆ. ಕೆಲವು ಕಡೆ ಖರಾಬನ್ನು ಸೇರಿಸಿ ಖಾತೆ ಅವರ ಸ್ವಂತ ವಿಸ್ತೀರ್ಣದಲ್ಲಿ ಬಂದ್ಬಿಟ್ಟಿದೆ. ಇವನ್ನೆಲ್ಲ ಏನಾಗುತ್ತೆ, ಈಗ ನೆಕ್ಸ್ಟ್ ಎಸಿಗೆ ಪುಷ್ ಆಗ್ತವೆ. ನಾವು ಇಂಥದೆಲ್ಲ ತಪ್ಪುಗಳು ಏನೇನಾಗಿದೆ ಹುಡುಕಿ ಅದನ್ನ ಎಸಿ ಕೋರ್ಟ್ಗೆ ಅಲ್ಲಿ ಇತ್ಯರ್ಥಕ್ಕೆ ಪುಷ್ ಮಾಡ್ತೇವೆ. ಎಸಿ ಅವರನ್ನು ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಿ ಆರ್ಡರ್ ಪಾಸ್ ಮಾಡ್ತಾರೆ. ಅವರು ಅದನ್ನ ಆಮೇಲೆ ಅವರು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬಹುದು. ಬಟ್ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಗೈಡ್ ಲೈನ್ಸ್ ಕೊಟ್ಟಿದ್ದೀವಿ. ಯಾವ ತರ ಹಿಂದೆ ಇರುವ ನ್ಯೂನತೆಗಳನ್ನ ಸರಿ ಮಾಡ್ಬೇಕು ಅನ್ನೋದು ಕೂಡ ನಾವು 6 ತಿಂಗಳಿಂದ ಎಲ್ಲರ ಹತ್ರ ಡಿಸ್ಕಷನ್ ಮಾಡಿದೀವಿ. ಅದಕ್ಕೂ ಟೇಬಲ್ ಹಾಕೊಟ್ಟಿದೀವಿ. ಏನೇನ್ ತಪ್ಪುಗಳಿದೆ, ಯಾವ ತಪ್ಪಿದ್ರೆ ಅದಕ್ಕೆ ಏನ್ ಪರಿಹಾರ, ಇವೆಲ್ಲವನ್ನು ಕೂಡ ಪ್ರತಿ ಮೀಟಿಂಗ್ ಅಲ್ಲಿ ಅವರಿಗೆ ಎಲ್ಲರಿಗೂ ಬಿಡಿಸಿ ಹೇಳಿ ಸಿಸ್ಟಮ್ ಅನ್ನ ನಾವು ಮೊಬಿಲೈಸ್ ಮಾಡ್ತಾ ಇದ್ದೇವೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ. ಯಾಕಂದ್ರೆ ಯಾವ್ದು ಯಾಕೆ ಪೆಂಡಿಂಗ್ ಇದೆ, ಬಿಕಾಸ್ ಅವೆಲ್ಲ ಕಾಂಪ್ಲಿಕೇಶನ್ ಇದಾವೆ. ಮಾಡಕ್ ಕೈ ಹಾಕಿದ್ರೆ ಒಂದ್ ಸಮಸ್ಯೆ ಬಗೆಹರಿಸಕ್ ಹೋದ್ರೆ 5 ಸಮಸ್ಯೆ ಕಂಡು ಬರ್ತದೆ. ಅದಕ್ಕಾಗಿ ಮಾಡದೆ ಸುಮ್ನೆ ಯಾರೋ ಬಂದು ಅರ್ಜಿ ಕೊಟ್ಬಿಟ್ಟು ನಮ್ಮ ಹಿಂದೆ ಡಂಬಾಲ್ ಬಿದ್ದವ್ರಿಗೆ ಮಾತ್ರ ಮಾಡ್ಕೊಡ್ತೀವಿ ಬಿಟ್ರೆ ಎಲ್ಲಾರ್ದು ಮಾಡ್ಕೊಡಕ್ ಹೋಗಿಲ್ಲ. ಯಾಕೆಂದ್ರೆ ಕೈ ಇಟ್ರೆ ಎಲ್ಲ ಸಮಸ್ಯೆ. ಅದಕ್ಕಾಗಿ ಈಗ ಆ ಸಮಸ್ಯೆಗಳನ್ನ ನಾವು ಈಗ ಇನ್ನು ಮುಂದೆ ನಾವು ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ, ಬಚ್ಚಿಡಕ್ಕಾಗಲ್ಲ. ನಾವು ಮೇಲ್ ಹಾಕೊಟ್ಟು ಮಾಡ್ಬೇಕು. ಆ ತರ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. 27 ಲಕ್ಷ ಆರ್ಟಿಸಿ ಕ್ಲಿಯರೆನ್ಸ್ಗೆ ಟೈಮ್ ಬಾಂಡ್ ಏನಾದ್ರು ಅಧಿಕಾರಿಗಳಿಗೆ ನಾನು ಟೈಮ್ ಬೌಂಡ್ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಆದ್ರೆ ಇವೆಲ್ಲಾನು ಕೂಡ ನಾವು ಈ ತರ ಪೂರ್ತಿ ಪೆಂಡೆನ್ಸಿ ತಗೊಂಡ್ಬಿಟ್ಟು ಅದರಲ್ಲಿ ಏನೇನ್ ಸಮಸ್ಯೆ ಇದೆ ಅಂತ ಅನಲೈಸ್ ಮಾಡಿ ಆಮೇಲೆ ಅದನ್ನ ಟಾರ್ಗೆಟ್ ಆಗಿ ಕನ್ವರ್ಟ್ ಮಾಡುವಂತ ಕೆಲಸ ಹಿಂದೆ ಆಗಿಲ್ಲ. ಹಿಂದೆ ನಾವು ಪೋಡಿ ಮುಕ್ತ ಗ್ರಾಮ ಅಭಿಯಾನ ಮಾಡಿದೀವಿ, ಇಲ್ಲ ಅಂತಲ್ಲ. ಅದೇ ಹೋದಾಗ ಕೇಳಿದಾಗ ಯಾರು ಕೇಳಿದ್ರೆ ಅವ್ರಿಗೆ ಮಾಡ್ಕೊಟ್ಟು ಬಂದಿದ್ದೀವಿ. ಆದ್ರೆ ಈ ಬಾರಿ ಮಾಡ್ತಾ ಇರೋದು ಎಷ್ಟು 20-30-40 ವರ್ಷಗಳ ಪೆಂಡೆನ್ಸಿ ಎಷ್ಟಿದೆ ಅಷ್ಟನ್ನು ಕೂಡ ನಾವು ಟಾರ್ಗೆಟ್ ಆಗಿ ತಗೊಂಡು ಮಾಡ್ತಾ ಇರೋದ್ರಿಂದ ನಮ್ಗೆ ಒಂದು ಹೇಳ್ತೇವೆ ಟಾರ್ಗೆಟ್, ಬಟ್ ಹೇಳೋದಕ್ಕೂ ಕೂಡ ನಾವು ಫಸ್ಟ್ ಲೆಕ್ಕ ಹಾಕ್ಬೇಕು. ಏನೆಲ್ಲ ಸಮಸ್ಯೆ ಆಳ ಎಷ್ಟು, ಅಗಲ ಎಷ್ಟು, ಅದರಲ್ಲಿ ಸಂದುಗಳು ಎಷ್ಟಿದಾವೆ, ಗೊಂದುಗಳು ಎಷ್ಟಿದಾವೆ, ಇದೆಲ್ಲ ಈಗ ಒಂದು ಪಿಕ್ಚರ್ ತರ್ತಾ ಇದೀವಿ. ಎಲ್ಲಾನು ನಮ್ ಕಣ್ಣು ಮುಂದೆ ಕಾಣ್ಬೇಕು. ಫಸ್ಟ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ಸ್ ಅನ್ನೇ ಲಿಸ್ಟ್ ಮಾಡ್ತಾ ಇದೀವಿ. ಯಾವ ಕೇಸಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಲಿಸ್ಟ್ ಮಾಡ್ತಾ ಇದೀವಿ. ಇದೆಲ್ಲ ಮಾಡ್ಬಿಟ್ಟು ಒಂದು ಟಾರ್ಗೆಟ್ ಕೊಡ್ತೀವಿ. ಬಟ್ ಈಗ ಸದ್ಯಕ್ಕೆ ನಾನು ಫೈನಲ್ ಟಾರ್ಗೆಟ್ ಹೇಳಕ್ ಆಗದೆ ಹೋದ್ರು ಕೂಡ ತಿಂಗಳು ಪ್ರೋಗ್ರೆಸ್ ಆಗ್ಬೇಕು. ನನ್ಗೆ ಲಾಸ್ಟ್ ಮಂತ್ ಇಂದ ಈ ಮಂತ್ ಇಷ್ಟು ಕೇಸ್ ಅಡಿಷನ್ ಆಗ್ಬೇಕು. ಅದ್ ಮಾಡ್ತಾ ಮಾಡ್ತೇವೆ. ನಾನು ನಿಮಗೆ ಹೇಳ್ಬೇಕಾದ್ರೆ ಸುಮ್ನೆ ನಾನು ಆರಿಕೆಗೆ 2 ವರ್ಷ ಅಂತ ಹೇಳ್ಬೋದು. ಬಟ್ ಹೇಳ್ಬೋದು ನೀವು 2 ವರ್ಷ ಆದ್ಮೇಲೆ ನೀವು ಮರ್ತೋಗಿರ್ತೀರಾ. ನಾನು ಹೇಳ್ಬಿಟ್ಟು ಐ ಕ್ಯಾನ್ ಗೆಟ್ ಅವೇ. ಬಟ್
ಐ ಡೋಂಟ್ ವಾಂಟ್ ಟು ಸೇ ಅಂಟಿಲ್ ಐ ಆಮ್, ಬಿಕಾಸ್ ಇದರಲ್ಲಿ ಸಿಬ್ಬಂದಿ ಬೇಕು, ನನಗೆ ಸರ್ವೆ ಸಿಬ್ಬಂದಿ ಬೇಕು. ಸೊ ಅವೆಲ್ಲ ನಾನು ಇಲ್ಲದೆ ಸುಮ್ಮನೆ ನಿಮ್ಗೆ 2 ವರ್ಷದಲ್ಲಿ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನೀವು ನಾಳೆ ಸ್ಟೇಟ್ಮೆಂಟು ಅಪಿಯರ್ ಆಗುತ್ತೆ. ಬಟ್ ನಾನು ಆ ಥರ ನಾನು ಮಾಡಕ್ ನನ್ಗೆ ಸಮಾಧಾನ ಇಲ್ಲ. ಬಟ್ ಹಾಗಂತೇಳಿ ನಿಮ್ಗೆ ಸ್ಪೆಸಿಫಿಕ್ ಕ್ಲಿಯರ್ ಉತ್ತರ ಕೊಡಲ್ವಾ? ನಾನು ಕೊಡ್ತೀನಿ. ನಾನು ಪೂರ್ತಿ ಎಲ್ಲ ಆಳ ಆಗಲ್ಲ ಲೆಕ್ಕ ಹಾಕಿ ನಿಮ್ಗೆ ಉತ್ತರ ಕೊಡ್ತೇನೆ. ಬಟ್ ಹಾಗಂತೇಳಿ ಅಲ್ಲಿವರೆಗೂ ಕೆಲಸ ಆಗಲ್ಲ ಅಂತಲ್ಲ. ಡೇ ಟು ಡೇ ಇವತ್ತಿಂದ ಇಷ್ಟು ಪುಷ್ ಮಾಡಬೇಕು, ನಾಳೆ ಇಷ್ಟು ಪುಷ್ ಆಗ್ಬೇಕು, ನಾಳದ್ದು ಇಷ್ಟು ಪುಷ್ ಆಗ್ಬೇಕು, ಪುಷ್ ಮಾಡ್ತಾನೆ ಇದೆ. ಒಂದಿರೋ ಜಮೀನುಗಳು ಈಗ 2-3 ಇದ್ದಾಗ ಒಂದು ಪಾಣಿಗೆ ಸಭೆ ಬಂದಿದೆ, ಅವರು ಅರ್ಜಿ ಹಾಕಿರಲ್ವಾ ಸರ್? ಅವ್ರಿಗೇನು ಮತ್ತೆ ಇಲ್ಲ, ಸುಮಾರು ಜನ ಕೆಲವರು ತೀರಾ ಅವಶ್ಯಕತೆ ಇರೋರು ಬಂದು ಅರ್ಜಿ ಹಾಕಿ ದಂಬಾಲ್ ಬಿದ್ದು ಸಲಾಂ ಹೊಡೆದು ಮಾಡಿಸ್ಕೊಂಡು ಹೋಗ್ತಾರೆ. ಆದ್ರೆ ಸುಮಾರು ಜನ ಈ ಕೆಲವರು ಅರ್ಜಿ ಹಾಕಿ ಏನು ಕೆಲಸ ಆಗದೆ ನಿರಾಶೆ ಆಗಿ ಬೇಸತ್ತಿರೋರು ಇದ್ದಾರೆ. ಇನ್ ಕೆಲವು ಗೊತ್ತಿಲ್ಲ, ನಾವು ಜನ ಯಾಕೆ ಮಾಡಿಸ್ಕೊಂಡಿಲ್ಲ. ಅಣ್ಣ ತಮ್ಮ ಇದ್ದಾಗ ಅವರು ಸಪರೇಟ್ ಪ್ರಯತ್ನ ಮಾಡ್ತಾರೆ. ಗೋ ಮಾಲೀಕತ್ವ ಇದ್ದಷ್ಟು ಕೆಲವು ನಮ್ಮ ವ್ಯವಸ್ಥೆ ಒಳಗಿನ ಸಮಸ್ಯೆಗಳು ಇದ್ದಾವೆ. ಇನ್ ಕೆಲವು ಜನ ಆಸಕ್ತಿ ಇಲ್ಲದೆ ಇರೋದ್ರಿಂದಾನು ಇದೆ, ಎಲ್ಲಾ ರೂಪದ್ದು ಇದೆ. ಇನ್ ಕೆಲವು ಲೀಗಲ್ ಕಾಂಪ್ಲಿಕೇಶನ್ಸ್ ಇರೋವೆ, ಅದಕ್ಕೆ ಕೈ ಹಾಕೋದೇ ಬೇಡ ಅಂತ ಸುಮ್ಮನೆ ಇದ್ದಾರೆ. ಕೆಲವು ಕಡೆ ಕೆಲವು ಸಂದರ್ಭದಲ್ಲಿ ಸತ್ಯ ತಿಳ್ಕೊಳ್ಳದೆ ಇರೋದು ಒಂಥರ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾರಲ್ಲ, ಹಂಗೆ ಆ ಸಿಚುವೇಶನ್ ಅಲ್ಲೂ ನಮ್ಮಂತವ್ರು ಇರಬಹುದು. ಅಂದ್ರೆ ಜನನೂ ಇರಬಹುದು, ಅಧಿಕಾರಿಗಳು ಇರಬಹುದು. ಒಟ್ಟಾರೆ ಇದು ಇವತ್ತಿಂದಲ್ಲ, ಯಾವ್ದಾವ್ದೋ ವರ್ಷಗಳಿಂದ ದಶಕಗಳಿಂದ ಬಾಕಿ ಉಳಿದುಕೊಂಡಿದ್ದಾರೆ. ಸೊ ಇದೂ ಕೂಡ ಮಾಡ್ತಾ ಇದೀವಿ. 22 ಲಕ್ಷ ಸರ್ವೆ ನಂಬರ್ಗಳಲ್ಲಿ ಒಬ್ಬರಿಗಿಂತ ಹೆಚ್ಚು ಮಾಲೀಕರು ಇದ್ದಾರೆ. ಅವರಿಗೆ ನಾವು ಬಹು ಮಾಲೀಕತ್ವದ ಸರ್ವೆ ನಂಬರ್ಗಳು ಅಂತ ಹೇಳ್ತೇವೆ. ಬಹುಮಾಲೀಕ ಅಂದ್ರೆ ನಾವು ಅಣ್ಣ ತಮ್ಮಂದ್ರಿದ್ರೆ ಅದು ಬಹು ಮಾಲೀಕತ್ವ ಆಗೋದಿಲ್ಲ, ಅದು ಜಂಟಿ ಮಾಲೀಕತ್ವ ಆಗುತ್ತೆ. ಜಂಟಿ ಮಾಲೀಕತ್ವ ಒಂದೇ ಮಾಲೀಕತ್ವನೇ. ಬಹು ಮಾಲೀಕತ್ವ ಅಂದ್ರೆ ಯಾರೋ ನೀವು ಒಂದೇ ಸರ್ವೆ ನಂಬರ್ ಅಲ್ಲಿ ನಿಮ್ಗೂ ನನ್ಗೂ ಸಂಬಂಧ ಇಲ್ಲ, ನೀವೊಂದು 2 ಎಕರೆ ಕೊಂಡ್ಕೊಂಡಿದೀವಿ, ನಾನು 2 ಎಕರೆ ಕೊಂಡ್ಕೊಂಡಿದ್ದೀನಿ, ಇವ್ರು 2 ಎಕರೆ ಕೊಂಡ್ಕೊಂಡಿದೀವಿ, ನಾವು ಆವಾಗ ಬಹು ಮಾಲೀಕರಾಗ್ತೇವೆ. ಸೊ ಇಂಥದ್ದು 22 ಲಕ್ಷ RTCಗಳು ಇದ್ದಾವೆ. ಸೊ ಅವುಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಇಸ್ಸಾಗೆ ತಕ್ಕ ಹಾಗೆ ಸಪರೇಟ್ ಪಾರ್ಟಿಯನ್ನ ಮಾಡಿಕೊಡ್ಲೇಬೇಕಾಗಿರೋದು ಕಂದಾಯ ಇಲಾಖೆಯ ಮೂಲ ಕರ್ತವ್ಯ. ಆದ್ರೆ ಇವು ಆಗಿಲ್ಲ. ಸೊ ಇವನ್ನೆಲ್ಲ 22 ಲಕ್ಷ ನೀವು ಎಲ್ಲ ಅವ್ರವ್ರಿಗೆ ಇಂಡಿವಿಜುವಲ್ ಪಾಣಿ ಮಾಡ್ಕೊಡ್ಬೇಕಂದ್ರೆ ಇದು ಬಹುಶಃ ಒಂದು 60 ಲಕ್ಷದಷ್ಟು ಆಗ್ಬೇಕಾಗತ್ತೆ. ಅದನ್ನು ನಾವು ಮಾಡ್ತಾ ಇದ್ದೇವೆ, ಅದನ್ನು ಬಿಟ್ಟಿಲ್ಲ, ಅದನ್ನು ಮಾಡ್ತೇವೆ. ಅದಕ್ಕೂ ಕೂಡ ಇದೇ ತರ, ಅದಕ್ಕೆ ಹಿಂದೆ ಆರಂಭ ಮಾಡಿದ್ದು ಕೋಡಿ ಮುಕ್ತ ಗ್ರಾಮ ಅಭಿಯಾನ ಅಂತ. ಆದ್ರೆ ಆವಾಗ ಏನಾಯ್ತು, ಯಾರು ನಾವು ಊರ್ಗ್ ಹೋಗ್ತಾ ಇದ್ವಿ, ಯಾರು ಕೇಳಿದ್ರೆ ಅವ್ರಿಗೆ ಮಾಡ್ಕೊಡ್ತಾ ಇದ್ವಿ. ಆದ್ರೆ ನೋಡಿ, ಈ ಊರಲ್ಲಿ ಇಷ್ಟು ಬಾಕಿ ಇದೆ, ಈ ಬಾಕಿಗೆ ವಿರುದ್ಧವಾಗಿ ಎಲ್ಲಾ ಮಾಡ್ಕೊಟ್ಟಿದೀವ ಅಂತ ಟ್ಯಾಲಿ ಮಾಡ್ತಾ ಇರ್ಲಿಲ್ಲ. ಯಾರು ಹೋಗ್ತಾ ಇದ್ವಿ ಬನ್ರಪ್ಪ ಅಂತ ಇದ್ವಿ, ಯಾರು ಬಂದ್ರೆ ಮಾಡ್ಕೊಟ್ಬಿಟ್ಟು ಮುಗೀತು ಅಂತ ಹೇಳ್ತಾ ಇದ್ವಿ. ಸೊ ಕೆಲಸ ಮುಗಿಸಿದೀವ ಗೊತ್ತಿಲ್ಲ, ಯಾರು ಕೇಳಿದ್ರು ಅವ್ರಿಗೆ ಮಾಡ್ಕೊಟ್ಟಿದೀವಿ. ಸೊ ಈಗ ನಾವು ಈ ಬಾರಿ ಮಾಡ್ತಾ ಇರೋದು, ಒಟ್ಟು ಈ ತರ ಎಷ್ಟು ಪೆಂಡೆನ್ಸಿ ಇದೆ ಅದನ್ನೆಲ್ಲ ನಮ್ ಟಾರ್ಗೆಟ್ ಆಗಿ ತಗೊಳ್ತೇವೆ. ಟಾರ್ಗೆಟ್ ಆಗಿ ತಗೊಂಡಾಗ ಎಲ್ಲ ಮಾಡಕ್ಕೂ ಆಗಲ್ಲ. ಯಾಕೆ ಅಂದ್ರೆ ಅಲ್ಲೂ ಕೂಡ ವಿಸ್ತೀರ್ಣ ತಾಳೆ ಬರೋದಿಲ್ಲ. ವಿಸ್ತೀರ್ಣ ತಾಳೆ ಬರೋದಿಲ್ಲ ಅಂದ್ರೆ ಅಲ್ಲಿ ಆ ಸರ್ವೆ ನಂಬರ್ ಅಲ್ಲಿ 20 ಎಕರೆ ಇದೆ, ಮಾಲೀಕತ್ವ ನೋಡಿದ್ರೆ 25 ಎಕರೆ ಆಗಿದೆ. ಮಧ್ಯದಲ್ಲಿ ಏನೇನೋ ತಪ್ಪುಗಳಾಗಿ ಈ ತರ ವಿಸ್ತೀರ್ಣ ತಾಳೆ ಬರೋದಿಲ್ಲ. ಅದನ್ನ ನಾವು ಎಸಿಗೆ ಕೇಸ್ ಪುಷ್ ಮಾಡ್ಬೇಕಾಗುತ್ತೆ. ಹಿಂದೆ ಎಲ್ಲಿ ತಪ್ಪಾಗಿದೆ ಹುಡುಕಿ ಅದನ್ನ ಸರಿ ಮಾಡಿ 20 ಎಕರೆ ತಗೊಂಡ್ ಬಂದು ಆಮೇಲೆ ಅವ್ರಿಗೆ ಕೋಡಿ ಮಾಡ್ಕೊಡ್ಬೇಕು. ಬಟ್ ಇದನ್ನೂ ಮಾಡ್ತಾ ಇದ್ದೇವೆ ಪ್ಯಾರಲಲ್ ಆಗಿ. ನಾನು ಇವತ್ತು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ಲಿಲ್ಲ, ಯಾಕೆಂದ್ರೆ ದರ್ಖಾಸ್ತ್ ಕೋಡಿ ಬಗ್ಗೆ ಹೆಚ್ಚಿಗೆ ಸಮಸ್ಯೆ ಇರೋದ್ರಿಂದ ಖಾಸಗಿ ಸರ್ವೆ ನಂಬರ್ಗಳ ಕೋಡಿಯನ್ನು ಅಭಿಯಾನ ಮಾದರಿಯಲ್ಲೇ ಮಾಡ್ತಾ ಇದ್ದೇವೆ. ಜೊತೆಗೆ ಮುಖ್ಯವಾಗಿ ಸರ್ಕಾರಿ ನಂಬರ್ಗಳಲ್ಲಿ ಮಂಜೂರಾಗಿರತಕ್ಕಂತ ಜಮೀನುಗಳಿಗೆ ಕೋಡಿಗೂ ಕೂಡ ಆದ್ಯತೆಯಾಗಿ ನಾವು ತೆಗೆದುಕೊಂಡಿದ್ದೇವೆ. ಏನು ನಾವು ದರ್ಖಾಸ್ತು ಕೋಡಿ ಬಾಕಿ ಉಳ್ಕೊಂಡು ಬಂದಿದೆ, ಇದನ್ನ ಒಂದು ಅಭಿಯಾನದ ಮಾದರಿಯಲ್ಲಿ ಮಾಡಬೇಕು ಅಂತ ಈಗ ಸುಮಾರು ಒಂದು 6 ತಿಂಗಳಿಂದ ಪೂರ್ವಭಾವಿ ಸಿದ್ಧತೆಯನ್ನ ನಮ್ಮ ಇಲಾಖೆಯಲ್ಲಿ ಮಾಡಿಕೊಳ್ತಾ ಬಂದಿದ್ದೇವೆ.
ನಾನು ಕಳೆದ ಬಾರಿನೂ ಕೂಡ ತಮ್ಮ ಹತ್ರ ಮಾತಾಡುವಾಗ ಇಲ್ಲಿವರೆಗೂ ಕೂಡ ನಮ್ಮ ಹತ್ರ ದರಖಾಸ್ತು ಕೋಡಿಯಲ್ಲಿ ಎಷ್ಟು ರೈತರದ್ದು ಕೋಡಿಗೆ ಬಾಕಿ ಇದೆ ಅಂತ ಇಲ್ಲ, ಮಾಹಿತಿನೇ ಇಲ್ಲ, ಅಂದಾಜು ಮಾಹಿತಿನೂ ಕೂಡ ಇಲ್ಲ. ಎಷ್ಟು ಜನ ಈಗ ಸುಮ್ಮನೆ ಎಲ್ಲಿ ಹೋದ್ರು ಕೂಡ ನಮ್ದು ದರಖಾಸ್ತು ಕೋಡಿ ಆಗಿಲ್ಲ ಅಂತ ರೈತರು ಬರ್ತಾರೆ ಬಿಟ್ರೆ ಯಾವ ತಾಲೂಕಲ್ಲಿ ಎಷ್ಟು, ಯಾವ ಜಿಲ್ಲೆಯಲ್ಲಿ ಎಷ್ಟು, ರಾಜ್ಯದಲ್ಲಿ ಎಷ್ಟು ಅಂತ ಇಲ್ಲಿವರೆಗೂ ಒಂದು ಅಂಕಿ ಸಂಖ್ಯೆನೂ ನಮ್ಮ ಕೈಲಿ ಹೇಳಕ್ಕಾಗಲ್ಲ. ಜಾಸ್ತಿ ಬಾಕಿ ಇದೆ ಅನ್ನೋದು ಮಾತ್ರ ಗೊತ್ತು. ಸೊ ಹಾಗಾಗಿ ಇದನ್ನ ವ್ಯವಸ್ಥಿತ ಅಂದ್ರೆ ಎಷ್ಟು ನಾವು ಆ ವಿಷಯದಲ್ಲಿ ಇನ್ನೂ ನಾವು ಪ್ರಗತಿಗೆ ಬಾಕಿ ಎಷ್ಟಿದೆ ಅನ್ನೋದಕ್ಕೆ ಒಂದು ಸಂಕೇತ ಏನಪ್ಪಾ ಅಂದ್ರೆ ಟೋಟಲ್ ಪೆಂಡೆನ್ಸಿನೇ ನಮ್ಗೆ ಗೊತ್ತಿಲ್ಲ. ಯಾಕೆ ಅದು ಒಂದು ಸಂಕೇತ ಅಲ್ವಾ, ಸಮಸ್ಯೆ ಎಷ್ಟು ಉಳಿದಿದೆ ಅನ್ನೋದಕ್ಕೆ. ಸಮಸ್ಯೆ ಗಾತ್ರನೇ ಗೊತ್ತಿಲ್ಲ ಅಂದ್ರೆ ಇನ್ನೇನು ಆಗಿದೆ ಅಂತ. ಹಾಗಾಗಿ ಇದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ, ನಾನು ಹಿಂದೆನೂ ಹೇಳಿದ್ದೇನೆ, ತಕ್ಷಣ ಆಗದೆ ಹೋಗ್ಬೋದು, 2 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಎಷ್ಟು ಬಾಕಿ ಇದೆ ಅದರಲ್ಲಿ ಅರ್ಧ ಆಗ್ಬೋದು, ಕಾಲ್ ಆಗ್ಬೋದು, ಮುಕ್ಕಾಲ್ ಆಗ್ಬೋದು. ಜನಗಳಿಗೆ ಯಾರ್ದು ಮಾಡೋದಕ್ಕೆ ಸಾಧ್ಯ ಅಟ್ಲೀಸ್ಟ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಭಿಯಾನದ ಮಾದರಿಯಲ್ಲಿ ಮಿಷನ್ ಮೋಡ್ ಅಲ್ಲಿ ಇದನ್ನ ಮಾಡಬೇಕು ಅಂತ ಈಗ ಆರಂಭ ಮಾಡಿದ್ದೇವೆ. ಹೋದ್ ಬಾರಿ ಭೇಟಿ ಆದಾಗ ಹೇಳಿದ್ವಿ, ಸೆಪ್ಟೆಂಬರ್ 2ನೇ ತಾರೀಕಿಂದ ನಾವು 1 to 5 ಅನ್ನ ಫೈಲ್ಗಳನ್ನ ಕ್ರಿಯೇಟ್ ಮಾಡುವಂತ ಕೆಲಸ ಶುರು ಮಾಡ್ತೇವೆ ಅಂತ ಹೇಳಿ. ಈಗ ಆಲ್ರೆಡಿ ಆ ಕೆಲಸ ಸೆಪ್ಟೆಂಬರ್ ನಲ್ಲಿ ನಾವು ಆರಂಭ ಮಾಡಿದ್ದೇವೆ. ಇಲ್ಲಿವರೆಗೂ ಸುಮಾರು ನಮ್ಮ ವಿಲೇಜ್ ಅಕೌಂಟೆಂಟ್ ಲೆವೆಲ್ ಅಲ್ಲಿ ಸುಮಾರು 59,000 ಈ ಸರ್ವೆ ನಂಬರ್ಗಳಲ್ಲಿ, ಒಂದೊಂದು ಸರ್ವೆ ನಂಬರ್ ಅಲ್ಲಿ ಬಹುಶಃ 5-10 ರೈತರು, 15 ರೈತರು ಇರ್ತಾರೆ. ಅಂತದನ್ನ ಸುಮಾರು 59,000 ಸರ್ವೆ ನಂಬರ್ಗಳಲ್ಲಿ 1 to 5 ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡಿದ್ದೇವೆ. 1 to 5 ಅಂದ್ರೆ ದಾಖಲೆಗಳನ್ನ ಒಂದುಗೂಡಿಸಿ ಅವರನ್ನ ನಾಳೆ ಬೋರ್ಡಿಗೆ ಅರ್ಹರ ಹೌದಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ 1 to 5 ಪ್ರಕ್ರಿಯೆ ಅಂತ ನಾವು ಕರೀತೇವೆ. 1 to 5 ಅಲ್ಲಿ ಅವರು ಬೋರ್ಡಿಗೆ ಅರ್ಹರು ಅಂತ ಕಂಡು ಬಂದಾಗ ನೆಕ್ಸ್ಟ್ ಅದನ್ನ ಸರ್ವೆ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತೇವೆ. 6 to 10 ಅಂತ ಕರೀತಾರೆ ಅದನ್ನ, ಅಂದ್ರೆ ಸ್ಟೆಪ್ಸ್ ಅವು. ಇದಕ್ಕೆ ಯಾವುದು ಹೆಸರಿಲ್ಲ. 1 to 5 ಕಂದಾಯ ವಿಭಾಗದವರು ಮಾಡ್ತಕ್ಕಂಥ ಕಡತ ತಯಾರಿ, 6 to 10 ಸರ್ವೆ ಇಲಾಖೆಯವರು ಮಾಡ್ತಕ್ಕಂಥ ಪೋಡಿ ಪ್ರಕ್ರಿಯೆ. ಸೊ ಈ 1 to 10 ಆದ್ರೆ ಅವರಿಗೆ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಸರ್ವೆನೂ ಮಾಡಿ ಪೋಡಿ ಮಾಡಿಕೊಟ್ಟಂಗೆ ಆಗತ್ತೆ. ಸೊ ಇದರಲ್ಲಿ ಮೊದಲನೇ ಹೆಜ್ಜೆ ಅವರಿಗೆ ಪೋಡಿಗೆ ಅರ್ಹತೆಯನ್ನ ಪರಿಶೀಲನೆ ಮಾಡುವಂತಹದ್ದು, ಅವರ ಕಡತವನ್ನ ಪೋಡಿಗೆ ಅರ್ಹತಾ ಕಡತವನ್ನ ತಯಾರು ಮಾಡ್ತಕ್ಕಂಥದ್ದು. ಇದನ್ನ ಈಗ ಸುಮಾರು ನಾವು 59,000 ಕಡತಗಳನ್ನ ಪ್ರಕ್ರಿಯೆಯನ್ನ ಈ ತಿಂಗಳು ನಾವು ಆರಂಭ ಮಾಡಿದ್ದೇವೆ. ಇದು ಇನ್ನೂ ಬೆಳೀತಾ ಹೋಗುತ್ತೆ. 59,000 ಅಂದ್ರೆ 59,000ದಲ್ಲಿ ಬಹುಶಃ ಅದರಲ್ಲಿ ಅಡಕವಾಗಿರ್ತಕ್ಕಂಥ ರೈತರು ಒಂದು ಸರ್ವೆ ನಂಬರ್ಗೆ ಸರಾಸರಿ 7, 8, 10, ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸರ್ವೆ ನಂಬರ್ ಅಲ್ಲಿ 30 ಇದ್ದಾರೆ. ಸೊ ಆ ತರ ಇರುತ್ತೆ. ಸೊ ಈ ಪ್ರಕ್ರಿಯೆ ಹಂಗಾದ್ರೆ 59,000 ಅಂದ್ರೆ ಬಹುಶಃ ಇದು ಆಲ್ರೆಡಿ ಒಂದು 4 ಲಕ್ಷ ರೈತರಿಗೆ ಸಂಬಂಧಪಟ್ಟಂತಹ ಸರ್ವೆ ನಂಬರುಗಳ ಕಡತವನ್ನ ತಯಾರು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡಿದ್ದೇವೆ. ಉದಾಹರಣೆಗೆ ನಾವು ಹಾಸನ ಜಿಲ್ಲೆಯದ್ದು ತೆಗೆದುಕೊಳ್ಳೋದಾದ್ರೆ, ಹಾಸನ ಜಿಲ್ಲೆಯಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಈ ತರ ಆಗಬೇಕಾದಂತಹ ಪ್ರಕರಣಗಳು 8,279 8,279 ಒಟ್ಟು ಗವರ್ಮೆಂಟ್ ಸರ್ವೆ ನಂಬರ್ ಅಲ್ಲಿ ಮಂಜೂರಾಗಿದೆ ಅಂತ. 8,275 ಸರ್ವೆ ನಂಬರ್ಗಳಲ್ಲಿ ಎಷ್ಟು ಜನಕ್ಕೆ ಮಂಜೂರಾಗಿದೆ ಅಂದ್ರೆ ಸುಮಾರು 80,000 ರೈತರಿಗೆ ಮಂಜೂರಾಗಿದೆ. ಸೊ ನಾವು 8,275 ಫೈಲ್ಸ್ ರೆಡಿ ಮಾಡಿದ್ರೆ ಅದರ ಕೆಳಗಡೆ 80,000 ರೈತರು ಬರ್ತಾರೆ. ಹಾಸನ ಜಿಲ್ಲೆಯಲ್ಲಿ ಬಹುಶಃ ಒಂದೊಂದು ಸರ್ವೆ ನಂಬರ್ ಅಲ್ಲಿ ಜಾಸ್ತಿ ಜನಕ್ಕೆ ಕೊಟ್ಟಿದ್ದಾರೆ. ಅದೇ ಸರಾಸರಿ ರಾಜ್ಯದಲ್ಲಿ ಇರೋದಿಲ್ಲ. ಬಟ್ ಒಂದು ಸರಾಸರಿ ತೆಗೆದುಕೊಳ್ಳೋದಾದ್ರೆ ಒಂದು ಕಡತ ಅಂದ್ರೆ ಅದರಲ್ಲಿ 8ರಿಂದ 10 ರೈತರು ಸೇರಿರ್ತಾರೆ. ಈ ಪ್ರಕ್ರಿಯೆಯನ್ನ ನಾವೀಗ ಆರಂಭ ಮಾಡಿದ್ದೇವೆ. ರಾಜ್ಯದಲ್ಲಿ 59,000 ಅಲ್ಲ, 69,437
ಕಡತಗಳನ್ನ ತಯಾರು ಮಾಡುವಂತ ಪ್ರಕ್ರಿಯೆಯನ್ನ ಈ ತಿಂಗಳಿನಲ್ಲಿ ನಾವು ಆರಂಭ ಮಾಡಿದ್ದೇವೆ. ಸೊ ಅದು ವಿಲೇಜ್ ಅಕೌಂಟೆಂಟ್ ಇಂದ ಆರಂಭ ಆದ್ರೆ RIಗಳು ಶಿರಸ್ತೆದಾರರು ವೆರಿಫೈ ಮಾಡಿ ತಹಶೀಲ್ದಾರ್ಗೆ ಬಂದು ಅವರು ಕೂಡ ಅದನ್ನ ಇದೆಲ್ಲ ಸರಿ ಇದೆ ಅಂತ ಸರ್ಟಿಫೈ ಮಾಡಿದ್ರೆ ಆಮೇಲೆ ಸರ್ವೆಗೆ ಹೋಗುತ್ತೆ. ಸರ್ವೆಗೆ ಹೋಗೋದಕ್ಕೆ ಪೂರ್ವದ ಭಾಗದಲ್ಲಿ 1 to 5 ಸ್ಟೆಪ್ಸ್ ಇರುತ್ತೆ. ಸೊ ಇದನ್ನ ಕೋಡಿ ಅರ್ಹತಾ ಕಡತ ತಯಾರಿ ಪ್ರಕ್ರಿಯೆಯನ್ನು ಈಗ ಆರಂಭ ಮಾಡಿದ್ದೇವೆ. ನೆಕ್ಸ್ಟ್ ಹಾಸನದಲ್ಲೇನೆ ನಾವೀಗ ಕೋಡಿ ಅನುಷ್ಠಾನವನ್ನು ಕೂಡ ಅಂದ್ರೆ ಸರ್ವೆ ಮಾಡೋದು, ಭೂಮಿಯಲ್ಲಿ ಸರ್ವೆ ಮಾಡುವಂತ ಪ್ರಕ್ರಿಯೆಯನ್ನು ಹಾಸನದಿಂದ ಆರಂಭ ಮಾಡ್ತಾ ಇದ್ದೇವೆ. ಸೊ ನಾವು ಅಕ್ಟೋಬರ್ ಇಂದಾನೇ ಆರಂಭ, ಏನು ಫರ್ದರ್ ದೇರ್ ಇಸ್ ನೋ, ಮತ್ತೆ ಅದಕ್ಕೊಂದು ಟೈಮ್ ಇಲ್ಲ ಏನಿಲ್ಲ. ಹಾಸನದಲ್ಲಿ ಫೀಲ್ಡ್ ಅಲ್ಲಿ ಈಗ ಅಕ್ಟೋಬರ್ ಅಲ್ಲಿ ಮಾಡಿ ಅಕ್ಟೋಬರ್ ಕೊನೆ ಆಗುವಷ್ಟು ಜನಕ್ಕೆ ಕೆಲವರಿಗೆ ಸಾಂಕೇತಿಕವಾಗಿ ಕೋಡಿ ದುರಸ್ತಿಯನ್ನ ಸಂಪೂರ್ಣ ಮಾಡಿ ಕೊಡಬೇಕು. ಕೆಲವರಿಗೆ ಸ್ಯಾಂಪಲ್ ಅಷ್ಟೇ, ಮುಗಿಸೋಕ್ಕಾಗೋದಿಲ್ಲ. ಯಾಕೆಂದ್ರೆ ಹಾಸನದಲ್ಲೇ ನಮ್ಗಿರೋ ಮಾಹಿತಿ ಪ್ರಕಾರ 80,000ದಲ್ಲಿ ಎಲ್ಲಾ ದಾಖಲೆಗಳು ಲಭ್ಯ ಇರುವಂತ ರೈತರು ಒಂದು 35,000 ಇರ್ಬೋದು. ಇನ್ನ ಕೆಲವು ದಾಖಲೆಗಳು ಲಭ್ಯ ಇರುವಂತ ರೈತರು ಒಂದು 15,000 ಇರ್ಬೋದು. ಸೊ ನಾವು ಮಾಡಕ್ ಹೋದಾಗ ಎಲ್ಲಾರ್ದು ಮಾಡಕ್ಕಾಗೋದಿಲ್ಲ. ಯಾರ್ದು ಸಂಪೂರ್ಣ ದಾಖಲೆ ಇದೆ ಅಥವಾ ಕನಿಷ್ಠ ನಾವು ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ಅಗತ್ಯ ಇರೋ ದಾಖಲೆಗಳನ್ನ ಫಸ್ಟ್ ಫೇಸ್ ಅಲ್ಲಿ ಮಾಡ್ತೇವೆ. ಸೊ ಉದಾಹರಣೆಗೆ ಈಗೇನು 8,200 ನಾನು ಹೇಳಿದೆ 8,200 ಸರ್ವೆ ನಂಬರ್ಸ್, ಒಟ್ಟು 80,000 ರೈತರು. ಅದರಲ್ಲಿ ಒಂದು ಈ ವರ್ಷದಲ್ಲಿ ನಿಮ್ಗೆ ಅಂದಾಜಿಗೆ ಹೇಳ್ತಾ ಇದ್ದೀನಿ, ಅಂದಾಜಿಗೆ ಈ ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಂದು 30,000 ರೈತರಿಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಒಂದು ಗುರಿ ಇಟ್ಕೊಂಡಿದೆ. ಒಂದೇ ಜಿಲ್ಲೆದು ನಿಮ್ಗೆ ಏನು ಯಾವ ರೀತಿ ನಾವು ಮುಂದಿನ ಹೆಜ್ಜೆಗಳು ಏನು ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೇನೆ. ಹಾಗೇನೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಾವು ಇದನ್ನ ಮಾಡ್ತೇವೆ. ಹಾಸನದಲ್ಲಿ ಆದಷ್ಟು ಪ್ರಮಾಣದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಆಗೋದಿಲ್ಲ, ಯಾಕಂದ್ರೆ ನಾವು ಪೈಲಟ್ ಆಗಿ ಹಾಸನ ತಗೊಂಡಿದ್ದೇವೆ. ಸೊ ಅಲ್ಲಿ ಸ್ವಲ್ಪ ಬೇಗ ಫಾಸ್ಟ್ ಆಗಿ ಆಗುತ್ತೆ, ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಸ್ಲೋ ಆಗಿ ಆಗುತ್ತೆ. What was the reason to select this Hasan as a pilot? Is there any specific reason? DC, DDLR ಇಬ್ರು ಇಂಟ್ರೆಸ್ಟ್ ತೋರಿಸಿದ್ರು. ಸೊ ಹಾಗಾಗಿ ಅಲ್ಲಿಂದಾನೇ ಒಂದು 4-5 ತಿಂಗಳಿಂದ ನಾನು ಲಾಸ್ಟ್ ಇಯರ್ ಹಾಸನ್ಗೆ ವಿಸಿಟ್ ಮಾಡಿದ್ದೆ. ಅಲ್ಲಿ ಒಂದು ಹೋಬಳಿಗೆ ಹೋಗಿದ್ದೆ. ಅಲ್ಲಿ ರೈತರ ಹತ್ರ ಚರ್ಚೆ ಮಾಡಿ ಅಲ್ಲಿಂದ ಶುರುವಾಯಿತು. ಸೊ ಹಾಗಾಗಿ ಎಲ್ಲ ಎಕ್ಸ್ಪೆರಿಮೆಂಟೇಷನ್ ಅಲ್ಲೇ ಮಾಡ್ತಾ ಇದ್ದೀವಿ. ಸೊ ಅವರು ಅಧಿಕಾರಿಗಳು DC, DDLR ಇಬ್ರು ಬಹಳ ಇಂಟ್ರೆಸ್ಟ್ ತೋರಿಸಿದ್ರಿಂದ ಎಲ್ಲ ಪೈಲಟ್ ಅಲ್ಲಿ ಮಾಡ್ತಾ ಇದ್ವಿ. ನೋ ಅದರ್ ರೀಸನ್, ಜಸ್ಟ್ ಬಟ್ ಅಲ್ಲಿಂದ ನಾವು ಟ್ರಯಲ್ ಮಾಡಿ ಬೇರೆ ಜಿಲ್ಲೆಗಳಿಗೆ ಇಲ್ಲಿ ಪೈಲಟ್ ಮಾಡಿದ್. ಬಿಕಾಸ್ ಲಾಟ್ ಆಫ್ ಇದರಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ಸಮಸ್ಯೆಗಳು ಅಡಕವಾಗಿರುವಂತ ಒಂದು ಕೆಲಸ ಇದು. ಅದನ್ನ ಮಾಡ್ಲಿಕ್ಕೆ ಹೋದಾಗೂ ಕೂಡ ಊಹೆಗಿಂತ ಹೆಚ್ಚು ಸಮಸ್ಯೆಗಳು ಮಾಡುವಂತ ಕೆಲಸದಲ್ಲೂ ಬರ್ತದೆ. ನಾವು ಇದನ್ನ ಡಿಜಿಟಲ್ ಮೋಡಲ್ ಮಾಡ್ತಾ ಇದ್ದೇವೆ, ಯಾಕಂದ್ರೆ ಎಲ್ಲ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತೇಳಿ. ಮತ್ತೆ ಯಾರ ಹಂತದಲ್ಲಿ ಕೆಲಸ ಬಾಕಿ ಉಳಿದಿದೆ ಅನ್ನೋದು ನಮ್ಗೆ ಕಾಣ್ಬೇಕು. ಡ್ಯಾಶ್ ಬೋರ್ಡ್ ಇರುತ್ತೆ ನಮ್ಗೆ. ಸೊ ಇದೆಲ್ಲ ಮಾಡ್ಬೇಕು ಅಂದಾಗ ನಾನಾ ಸಮಸ್ಯೆಗಳು ಬರ್ತದೆ. ಹಾಗಾಗಿ ನಾವು ಒಂದೇ ಸತಿಗೆ ಸ್ಟೇಟ್ ವೈಡ್ ಮಾಡಕ್ಕೆ ಆಗೋದಿಲ್ಲ. ಸೊ ಏನಿದ್ರು ಕೂಡ ಪೈಲಟ್ ಮಾಡಿನೇ ಮಾಡ್ಬೇಕು. ಸೊ ಟ್ರಯಲ್ ಅಂಡ್ ಎರರ್ ಎಲ್ಲ ಅಲ್ಲಿ ಮಾಡ್ತೇವೆ. ಅಲ್ಲಿನ ಅನುಭವವನ್ನು ಆಧಾರವಾಗಿ ಇಟ್ಕೊಂಡು ಅದನ್ನ ರಿಪೇರಿ ಮಾಡಿಕೊಂಡು ರಾಜ್ಯದಲ್ಲಿ ಎಲ್ಲ ಮಾಡ್ತೇವೆ. ಒಟ್ಟಾರೆ ನಾನು ಇಷ್ಟೇ ಹೇಳೋದು, ಇದು ಒಂದು ಉದಾಹರಣೆಗೆ ಹೇಳಿದೆ ಅಷ್ಟೇ. ಸಾರಾಂಶ ಹೇಳೋದಾದ್ರೆ ಈ ದರಖಾಸ್ತು ಕೋಡಿಯನ್ನ ಮಾಡಲೇಬೇಕು ಅನ್ನುವಂತ ಒಂದು ಮುಖ್ಯಮಂತ್ರಿಗಳ ನಿರ್ದೇಶನದ ಹಿನ್ನೆಲೆಯಲ್ಲಿ ಒಂದು ದೃಢವಾದ ಹೆಜ್ಜೆಯನ್ನ ಇಟ್ಟಿದ್ದೇವೆ. ಆರಂಭನೂ ಮಾಡಿದ್ದೇವೆ. ಇದು ನಾನು ಹೇಳ್ದಂಗೆ 2 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಬಟ್ ಎಲ್ಲಾರ್ಗೂ ಮಾಡ್ಕೊಡಕ್ಕೂ ಆಗಲ್ಲ ನಾವು, ಯಾಕಂದ್ರೆ ಅವ್ರಿಗೆ ದಾಖಲೆಗಳಿಲ್ಲ. ಯಾರಿಗೆ ಮಾಡ್ಕೊಡೋದಕ್ಕೆ ಸಾಧ್ಯ, ಯಾರಿಗೆ ಸಂಪೂರ್ಣ ದಾಖಲೆ ಇದೆ ಅಥವಾ ಕನಿಷ್ಠ ದಾಖಲೆ ಇದೆ ಅಂತವರಿಗಂತೂ ಮಾಡಿ ಕೊಡ್ತೇವೆ. 2 ವರ್ಷ ಆಗಲಿ 3 ವರ್ಷ ಆಗಲಿ ಇದೊಂದು ಅಭಿಯಾನವನ್ನ ಆರಂಭ ಮಾಡಿದ್ದೇವೆ. ಯಾಕಂದ್ರೆ ನಾವು ಬರೀ ಇದ್ರ ಬಗ್ಗೆ ಜನಗಳು ನಮ್ಮಿಂದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಿರೀಕ್ಷೆಗಿಂತ ಹೆಚ್ಚು ಸಮಸ್ಯೆಗಳನ್ನ ಜನ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಪರಿಹಾರ ಕೊಡುವ ದಿಕ್ಕಿನಲ್ಲಿ ಒಂದು ನಿರ್ದಿಷ್ಟವಾದಂತ ಕಾರ್ಯಕ್ರಮ ಸರ್ಕಾರ ಹಾಕುತ್ತೆ. So by December end it will be over. ಇಲ್ಲ ಅದು ಮಾಡ್ತಾ ಇದೀವಿ. ಬೇರೆದು ಈಗ ಅದನ್ನ ಹೇಳಕ್ ಹೋದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಥವಾ ನಿಮ್ಗೂ ಕೇಳಿ ಸುಸ್ತಾಗ್ಬಿಡುತ್ತೆ ಅಂತ ಅದು ಹೇಳ್ಬಿಡ್ತೇನೆ. ನೀವು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ, ಇಲ್ಲ ಅಂದ್ರೆ ಇವ್ರಿಗೆ ಏನಪ್ಪ ಏನೇನೋ ಮಾತಾಡ್ತಾರೆ ಅಂತ ನಿಮ್ಗೆ ಅನಿಸ್ಬೋದು.
ರಾಜ್ಯದಲ್ಲಿ 22 ಲಕ್ಷ RTCಗಳು ಖಾಸಗಿ RTCಗಳು, ಖಾಸಗಿ ಸರ್ವೆ ನಂಬರ್ ಏನು ನಾವು ದರಖಾಸ್ತು ಕೊಡಿ ಬಾಕಿ ಉಳ್ಕೊಂಡು ಬಂದಿದೆ, ಇದನ್ನ ಒಂದು ಅಭಿಯಾನದ ಮಾದರಿಯಲ್ಲಿ ಮಾಡಬೇಕು ಅಂತ ಈಗ ಸುಮಾರು ಒಂದು 6 ತಿಂಗಳಿಂದ ಪೂರ್ವಭಾವಿ ಸಿದ್ಧತೆಯನ್ನ ನಮ್ಮ ಇಲಾಖೆಯಲ್ಲಿ ಮಾಡ್ಕೊಳ್ತಾ ಬಂದಿದ್ದೇವೆ. ನಾನು ಕಳೆದ ಬಾರಿನೂ ಕೂಡ ತಮ್ಮ ಹತ್ರ ಮಾತಾಡುವಾಗ ಇಲ್ಲಿವರೆಗೂ ಕೂಡ ನಮ್ಮ ಹತ್ರ ದರಖಾಸ್ತು ಕೋಡಿಯಲ್ಲಿ ಎಷ್ಟು ರೈತರದ್ದು ಕೋಡಿಗೆ ಬಾಕಿ ಇದೆ ಅಂತ ಇಲ್ಲ, ಮಾಹಿತಿನೇ ಇಲ್ಲ, ಅಂದಾಜು ಮಾಹಿತಿನೂ ಕೂಡ ಇಲ್ಲ. ಎಷ್ಟು ಜನ ಈಗ ಸುಮ್ಮನೆ ಎಲ್ಲಿ ಹೋದ್ರು ಕೂಡ ನಮ್ದು ದರಖಾಸ್ತು ಕೋಡಿ ಆಗಿಲ್ಲ ಅಂತ ರೈತರು ಬರ್ತಾರೆ ಬಿಟ್ರೆ ಯಾವ ತಾಲೂಕಲ್ಲಿ ಎಷ್ಟು, ಯಾವ ಜಿಲ್ಲೆಯಲ್ಲಿ ಎಷ್ಟು, ರಾಜ್ಯದಲ್ಲಿ ಎಷ್ಟು ಅಂತ ಇಲ್ಲಿವರೆಗೂ ಒಂದು ಅಂಕಿ ಸಂಖ್ಯೆನೂ ನಮ್ಮ ಕೈಲಿ ಹೇಳಕ್ಕಾಗಲ್ಲ. ಜಾಸ್ತಿ ಬಾಕಿ ಇದೆ ಅನ್ನೋದು ಮಾತ್ರ ಗೊತ್ತು. ಸೊ ಹಾಗಾಗಿ ಇದನ್ನ ವ್ಯವಸ್ಥಿತ ಅಂದ್ರೆ ಎಷ್ಟು ನಾವು ಆ ವಿಷಯದಲ್ಲಿ ಇನ್ನು ನಾವು ಪ್ರಗತಿಗೆ ಬಾಕಿ ಎಷ್ಟಿದೆ ಅನ್ನೋದಕ್ಕೆ ಒಂದು ಸಂಕೇತ ಏನಪ್ಪಾ ಅಂದ್ರೆ ಟೋಟಲ್ ಪೆಂಡೆನ್ಸಿನೇ ನಮ್ಗೆ ಗೊತ್ತಿಲ್ಲ. ಯಾಕೆ ಅದು ಒಂದು ಸಂಕೇತ ಅಲ್ವಾ, ಸಮಸ್ಯೆ ಎಷ್ಟು ಉಳಿದಿದೆ ಅನ್ನೋದಕ್ಕೆ ಸಮಸ್ಯೆ ಗಾತ್ರನೇ ಗೊತ್ತಿಲ್ಲ ಅಂದ್ರೆ ಇನ್ನೇನು ಆಗಿದೆ ಅಂತ. ಹಾಗಾಗಿ ಇದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾನು ಹಿಂದೆನೂ ಹೇಳಿದ್ದೇನೆ, ತಕ್ಷಣ ಆಗದೆ ಹೋಗ್ಬೋದು, 2 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಎಷ್ಟು ಬಾಕಿ ಇದೆ ಅದರಲ್ಲಿ ಅರ್ಧ ಆಗ್ಬೋದು, ಕಾಲ್ ಆಗ್ಬೋದು, ಮುಕ್ಕಾಲ್ ಆಗ್ಬೋದು. ಜನಗಳಿಗೆ ಯಾರ್ದು ಮಾಡೋದಕ್ಕೆ ಸಾಧ್ಯ ಅಟ್ಲೀಸ್ಟ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಭಿಯಾನದ ಮಾದರಿಯಲ್ಲಿ ಮಿಷನ್ ಮೋಡಲ್ಲಿ ಇದನ್ನ ಮಾಡಬೇಕು ಅಂತ ಈಗ ಆರಂಭ ಮಾಡಿದ್ದೇವೆ. ಹೋದ್ ಬಾರಿ ಭೇಟಿ ಆದಾಗ ಹೇಳಿದ್ವಿ ಸೆಪ್ಟೆಂಬರ್ 2ನೇ ತಾರೀಕಿಂದ ನಾವು 1 to 5 ಅನ್ನ ಫೈಲ್ಗಳನ್ನ ಕ್ರಿಯೇಟ್ ಮಾಡುವಂತ ಕೆಲಸ ಶುರು ಮಾಡ್ತೇವೆ ಅಂತ ಹೇಳಿ. ಈಗ ಆಲ್ರೆಡಿ ಆ ಕೆಲಸ ಸೆಪ್ಟೆಂಬರ್ ನಲ್ಲಿ ನಾವು ಆರಂಭ ಮಾಡಿದ್ದೇವೆ. ಇಲ್ಲಿವರೆಗೂ ಸುಮಾರು ನಮ್ಮ ವಿಲೇಜ್ ಅಕೌಂಟೆಂಟ್ ಲೆವೆಲ್ ಅಲ್ಲಿ ಸುಮಾರು 59,000 ಈ ಸರ್ವೆ ನಂಬರ್ಗಳಲ್ಲಿ, ಒಂದೊಂದು ಸರ್ವೆ ನಂಬರ್ ಅಲ್ಲಿ ಬಹುಶಃ 5-10 ರೈತರು 15 ರೈತರು ಇರ್ತಾರೆ. ಅಂತಹದನ್ನ ಸುಮಾರು 59,000 ಸರ್ವೆ ನಂಬರ್ಗಳಲ್ಲಿ 1 to 5 ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡಿದ್ದೇವೆ. 1 to 5 ಅಂದ್ರೆ ದಾಖಲೆಗಳನ್ನ ಒಂದುಗೂಡಿಸಿ ಅವರನ್ನ ನಾಳೆ ಬೋರ್ಡಿಗೆ ಅರ್ಹರ ಹೌದಾ ಇಲ್ಲವಾ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ 1 to 5 ಪ್ರಕ್ರಿಯೆ ಅಂತ ನಾವು ಕರೀತೇವೆ. 1 to 5 ಅಲ್ಲಿ ಅವರು ಬೋರ್ಡಿಗೆ ಅರ್ಹರು ಅಂತ ಕಂಡು ಬಂದಾಗ ನೆಕ್ಸ್ಟ್ ಅದನ್ನ ಸರ್ವೆ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತೇವೆ. 6 to 10 ಅಂತ ಕರೀತಾರೆ ಅದನ್ನ, ಅಂದ್ರೆ ಸ್ಟೆಪ್ಸ್ ಅವು, ಇದಕ್ಕೆ ಯಾವುದು ಹೆಸರಿಲ್ಲ. 1 to 5 ಕಂದಾಯ ವಿಭಾಗದವರು ಮಾಡ್ತಕ್ಕಂಥ ಕಡತ ತಯಾರಿ, 6 to 10 ಸರ್ವೆ ಇಲಾಖೆಯವರು ಮಾಡ್ತಕ್ಕಂಥ ಪೋಡಿ ಪ್ರಕ್ರಿಯೆ. ಸೊ ಈ 1 to 10 ಆದ್ರೆ ಅವರಿಗೆ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಸರ್ವೆನೂ ಮಾಡಿ ಪೋಡಿ ಮಾಡಿಕೊಟ್ಟಂಗ ಆಗತ್ತೆ. ಸೊ ಇದರಲ್ಲಿ ಮೊದಲನೇ ಹೆಜ್ಜೆ ಅವರಿಗೆ ಪೋಡಿಗೆ ಅರ್ಹತೆಯನ್ನ ಪರಿಶೀಲನೆ ಮಾಡುವಂತಹದ್ದು, ಅವರ ಕಡತವನ್ನ ಪೋಡಿಗೆ ಅರ್ಹತಾ ಕಡತವನ್ನ ತಯಾರು ಮಾಡ್ತಕ್ಕಂಥದ್ದು. ಇದನ್ನ ಈಗ ಸುಮಾರು ನಾವು 59,000 ಕಡತಗಳನ್ನ ಪ್ರಕ್ರಿಯೆಯನ್ನ ಈ ತಿಂಗಳು ನಾವು ಆರಂಭ ಮಾಡಿದ್ದೇವೆ. ಇದು ಇನ್ನೂ ಬೆಳೀತಾ ಹೋಗುತ್ತೆ. 59,000 ಅಂದ್ರೆ 59,000ದಲ್ಲಿ ಬಹುಶಃ ಅದರಲ್ಲಿ ಅಡಕವಾಗಿರ್ತಕ್ಕಂಥ ರೈತರು ಒಂದು ಸರ್ವೆ ನಂಬರ್ಗೆ ಸರಾಸರಿ 7, 8, 10, ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸರ್ವೆ ನಂಬರ್ ಅಲ್ಲಿ 30 ಇದ್ದಾರೆ. ಸೊ ಆ ತರ ಇರುತ್ತೆ. ಸೊ ಈ ಪ್ರಕ್ರಿಯೆ ಹಂಗಾದ್ರೆ 59,000 ಅಂದ್ರೆ ಬಹುಶಃ ಇದು ಆಲ್ರೆಡಿ ಒಂದು 4 ಲಕ್ಷ ರೈತರಿಗೆ ಸಂಬಂಧಪಟ್ಟಂತಹ ಸರ್ವೆ ನಂಬರುಗಳ ಕಡತವನ್ನ ತಯಾರು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡಿದ್ದೇವೆ. ಉದಾಹರಣೆಗೆ ನಾವು ಹಾಸನ ಜಿಲ್ಲೆಯದ್ದು ತೆಗೆದುಕೊಳ್ಳೋದಾದ್ರೆ, ಹಾಸನ ಜಿಲ್ಲೆಯಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಈ ತರ ಆಗಬೇಕಾದಂತಹ ಪ್ರಕರಣಗಳು 8,279 8,279 ಒಟ್ಟು ಗವರ್ಮೆಂಟ್ ಸರ್ವೆ ನಂಬರ್ ಅಲ್ಲಿ ಮಂಜೂರಾಗಿದೆ ಅಂತ. 8,275 ಸರ್ವೆ ನಂಬರ್ಗಳಲ್ಲಿ ಎಷ್ಟು ಜನಕ್ಕೆ ಮಂಜೂರಾಗಿದೆ ಅಂದ್ರೆ ಸುಮಾರು 80,000 ರೈತರಿಗೆ ಮಂಜೂರಾಗಿದೆ. ಸೊ ನಾವು 8,275 ಫೈಲ್ಸ್ ರೆಡಿ ಮಾಡಿದ್ರೆ ಅದರ ಕೆಳಗಡೆ 80,000 ರೈತರು ಬರ್ತಾರೆ.
ಹಾಸನ ಜಿಲ್ಲೆಯಲ್ಲಿ ಬಹುಶಃ ಒಂದೊಂದು ಸರ್ವೆ ನಂಬರ್ ಅಲ್ಲಿ ಜಾಸ್ತಿ ಜನಕ್ಕೆ ಕೊಟ್ಟಿದ್ದಾರೆ, ಅದೇ ಸರಾಸರಿ ರಾಜ್ಯದಲ್ಲಿ ಇರೋದಿಲ್ಲ. ಬಟ್ ಒಂದು ಸರಾಸರಿ ತೆಗೆದುಕೊಳ್ಳೋದಾದ್ರೆ ಒಂದು ಕಡತ ಅಂದ್ರೆ ಅದರಲ್ಲಿ 8 ರಿಂದ 10 ರೈತರು ಸೇರಿರ್ತಾರೆ. ಈ ಪ್ರಕ್ರಿಯೆಯನ್ನ ನಾವೀಗ ಆರಂಭ ಮಾಡಿದ್ದೇವೆ. ರಾಜ್ಯದಲ್ಲಿ 59,000 ಅಲ್ಲ, 69,437 ಕಡತಗಳನ್ನ ತಯಾರು ಮಾಡುವಂತ ಪ್ರಕ್ರಿಯೆಯನ್ನ ಈ ತಿಂಗಳಿನಲ್ಲಿ ನಾವು ಆರಂಭ ಮಾಡಿದ್ದೇವೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.